ನಮಸ್ತೆ ಎಲ್ರಿಗೂ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಕಿಚನಲ್ಲಿ ಪೇಪರ್ ರೋಲ್ ಹೇಗಿದೆ, ಪೇಪರನ್ನು ಯಾವ ಥರ ಎಲ್ಲ ನಾವು ಯೂಸ್ ಮಾಡ್ತೇವೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೇನೆ. ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಈಗ ನೋಡ್ತಾ ಇರ್ಬೋದು, ನಾವು ಕಿಚನಲ್ಲಿ ಪೇಪರನ್ನು ತುಂಬ ಯೂಸ್ ಮಾಡ್ಬೋದು. ನಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ನ್ಯೂಸ್ ಪೇಪರ್ ಅನ್ನೋದು. ಸೊ ನಾವು ಚಪಾತಿ ಮಾಡಬೇಕಾದ್ರೆ, ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟು ಬೀಳ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಮಣೆ ಕೆಳಗಡೆ, ಚಪಾತಿ ಮಾಡೋ ಮಣೆ ಕೆಳಗಡೆ ಪೇಪರನ್ನು ಹಾಕಿ ಅದರ ಮೇಲೆ ಮಣೆ ಇಟ್ಟು ಚಪಾತಿ ಅಥವಾ ರೊಟ್ಟಿ ಮಾಡೋದ್ರಿಂದ ಹಿಟ್ಟೆಲ್ಲ ಪೇಪರ್ ಮೇಲೆ ಬೀಳುತ್ತೆ. ಇದರಿಂದ ನಾವು ಬಟ್ಟೆ ಗಲೀಜು ಮಾಡೋದನ್ನು ತಪ್ಪಿಸ್ಬೋದು. ಇಲ್ಲಾಂದರೆ ನಾವು ಬಟ್ಟೆಯಿಂದ ಒರೆಸಿ ಬಟ್ಟೆ ಗಲೀಜಾಗುತ್ತೆ ಮತ್ತು ನಾವು ಬಟ್ಟೆನ ವಾಶ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಪೇಪರನ್ನು ಹಾಕೋದ್ರಿಂದ ನಾವು ತುಂಬ ಈಸಿಯಾಗಿ ಈ ಕೆಲಸ ನಮಗೆ ಅವಾಯ್ಡ್ ಆಗುತ್ತೆ. ಸೊ ಈ ರೀತಿ ಕೂಡ ನೀವು ಪೇಪರನ್ನು ಯೂಸ್ ಮಾಡ್ಬೋದು. ಆದಷ್ಟು ಪೇಪರನ್ನು ಯೂಸ್ ಮಾಡೋದ್ರಿಂದ ನಮಗೆ ಕೆಲಸ ಕಡಿಮೆ ಆಗುತ್ತೆ. ಹಾಗೆ ನಾವು ತರಕಾರಿಗಳನ್ನು ಕಟ್ ಮಾಡಬೇಕಾದ್ರೆ ಪೇಪರನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ತರಕಾರಿಗಳ ಸಿಪ್ಪೆ ಏನಿರುತ್ತೆ ಅದೆಲ್ಲ ಕಿಚನ್ ಕ್ಯಾಬಿನೆಟ್ ಮೇಲೆ ಬಿದ್ದು ಗಲೀಜಾಗುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ನಾವು ಮತ್ತೆ ಬಟ್ಟೆಯಿಂದ ಒರೆಸೋದು ಮತ್ತು ಆ ಬಟ್ಟೆ ವಾಶ್ ಮಾಡೋದು ಅದು ಕೂಡ ಒಂದು ಕೆಲಸ ಆಗುತ್ತೆ. ಸೊ ನಮಗೆ ಬಟ್ಟೆ ಆಗಾಗ ನಾವು ಗಲೀಜು ಮಾಡ್ತಾಯಿದ್ರೆ ಮತ್ತು ವಾಶ್ ಮಾಡೋದಕ್ಕೂ ಕೂಡ ನಾವು ಹಿಂದೇಟು ಹಾಕಬೇಕಾಗುತ್ತೆ. ಸೊ ಆದ್ದರಿಂದ ನಾವು ಈ ರೀತಿ ಪೇಪರನ್ನು ಯೂಸ್ ಮಾಡೋದ್ರಿಂದ ತರಕಾರಿ ಸಿಪ್ಪೆ ಎಲ್ಲ ನೀಟಾಗಿ ಅದರಲ್ಲೇ ಹಾಕ್ಬೋದು. ಬೇಕಾದಷ್ಟು ತರಕಾರಿ, ಕೆಲವೊಮ್ಮೆ ವೆಜ್ ಪಲಾವ್ ಇರ್ಬೋದು ಅಥವಾ ಸಾಂಬಾರು ಇರ್ಬೋದು, ಇದೆಲ್ಲ ಮಾಡಬೇಕಾದ್ರೆ ತುಂಬ ತರಕಾರಿ ಸಿಪ್ಪೆ ಕಲೆಕ್ಟ್ ಆಗುತ್ತೆ. ಈ ಥರ ಸಿಪ್ಪೆಗಳನ್ನು ನಾವು ಪೇಪರಲ್ಲಿ ಕಲೆಕ್ಟ್ ಮಾಡಿ ಗಿಡಗಳಿದ್ದರೆ ಗಿಡಗಳ ಬುಡಕ್ಕೆ ಹಾಕೋದ್ರಿಂದ ಒಳ್ಳೆ ಗೊಬ್ಬರ ಆಗುತ್ತೆ. ಸೊ ಈ ರೀತಿ ಪೇಪರನ್ನು ಯೂಸ್ ಮಾಡ್ಬೋದು ಕಿಚನಲ್ಲಿ. ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಮುಂದೆ ಹೆಚ್ಚು ಒಳ್ಳೆ ವೀಡಿಯೋಸನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಬೆಳ್ಳುಳ್ಳಿ ಸಿಪ್ಪೆ ಇರ್ಬೋದು, ಈರುಳ್ಳಿ ಸಿಪ್ಪೆ ನೋಡಿ, ಇದೆಲ್ಲ ತುಂಬ ಒಂದು ಗಲೀಜಾಗುತ್ತೆ ಕಿಚನ್ ಕ್ಯಾಬಿನೆಟ್ ಮೇಲೆ ನಾವು ಮಾಡಬೇಕಾದ್ರೆ. ಸೊ ಈ ಥರ ಪೇಪರ್ ಯೂಸ್ ಮಾಡೋದ್ರಿಂದ ನೋಡ್ಬೋದು ಎಷ್ಟು ನೀಟಾಗಿ ನಮಗೆ ಒಂದು ಚೂರು ಗಲೀಜಾಗೋದಿಲ್ಲ, ಅಷ್ಟು ಕ್ಲೀನಾಗಿ ನಮಗೆ ಈ ಒಂದು ಕೆಲಸ ಉಳಿಯುತ್ತೆ, ಟೈಮ್ ಉಳಿಯುತ್ತೆ ಅಂತ ಹೇಳ್ಬೋದು. ಇಲ್ಲಾಂದರೆ ಅದನ್ನು ಬಟ್ಟೆ ವಾಶ್ ಮಾಡೋದಕ್ಕೂ ನಾವು ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಪೇಪರನ್ನು ನಾವು ಕಿಚನಲ್ಲಿ ತುಂಬ ವಿಧಾನದಲ್ಲಿ, ತುಂಬ ಬಳಕೆಯಲ್ಲಿ ಯೂಸ್ ಮಾಡ್ಬೋದು. ಸೊ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿ, ನಿಮಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಾವು ಈ ಒಂದು ನ್ಯೂಸ್ ಪೇಪರನ್ನು ನಾವು ಬಾಟಲ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಆಯಿಲ್ ಬಾಟಲ್ಗಳು ತುಂಬ ಲೀಕೇಜ್ ಆಗ್ತಾ ಇರುತ್ತೆ. ನಾವು ಆಯಿಲ್ ಹಾಕಿ ಅಡುಗೆ ಮಾಡಬೇಕಾದ್ರೆ, ಆಯಿಲ್ ಹಾಕಿ ಮತ್ತೆ ಇಡಬೇಕಾದ್ರೆ ಅದು ತುಂಬ ಗಲೀಜಾಗ್ತಾ ಇರುತ್ತೆ. ಸೊ ಈ ಒಂದು ಬಾಟಲನ್ನು ನಾವು ಹೊರಭಾಗದಲ್ಲಿ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಒಳಭಾಗದಲ್ಲಿ ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ. ಆ ಟಿಪ್ಸ್ ಮತ್ತೆ ಮುಂದೆ ಯಾವಾಗಲಾದರೂ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಈಗ ಹೊರಭಾಗದಲ್ಲಿ ಡಸ್ಟ್ ಕಲೆಕ್ಟ್ ಆಗಿರುತ್ತೆ, ಹಾಗೆ ಎಣ್ಣೆ ಪಸೆ ಉಳ್ಕೊಂಡಿರುತ್ತೆ. ಅದು ನೀಟಾಗಿ ಹೋಗಬೇಕು ಅಂದರೆ ನಾವು ಈ ರೀತಿ ಪೇಪರ್ ತಗೊಂಡು ನೀಟಾಗಿ ರಬ್ ಮಾಡಿದರೆ ಸಾಕು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಎಣ್ಣೆ ಪಸೆ ಎಲ್ಲ ಅಂಟಿರುತ್ತೆ ಅಲ್ವಾ, ಅದೆಲ್ಲ ತುಂಬ ಕ್ಲೀನಾಗಿ ಈ ಒಂದು ನ್ಯೂಸ್ ಪೇಪರ್ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಯಾವುದೇ ಒಂದು ಬಟ್ಟೆನ ಯೂಸ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, ಇವಾಗ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ನೋಡ್ಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ಈ ರೀತಿ ಬಾಟಲನ್ನು ನಾವು ಪೇಪರಿಂದ ಒರೆಸಿ ಇಡ್ಬೋದು. ನಮಗೆ ಇಲ್ಲಿ ಬಟ್ಟೆಯಿಂದ ಒರೆಸೋ ಕೆಲಸ ತಪ್ಪುತ್ತೆ. ಈ ಟಿಪ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಮುಂದಿನ ಟಿಪ್ಪಿಗೆ ಬರೋದಾದರೆ, ಪೇಪರನ್ನು ನಾವು
ಡಬ್ಬಗಳನ್ನು ಎಲ್ಲ ಇಡೋದಕ್ಕೆ ಸ್ಟೋರ್ ಮಾಡ್ತಾ ಇರ್ತೀವಿ. ಅಲ್ಲಿ ಕೂಡ ಅಷ್ಟೇ ನಮಗೆ ಆಗಾಗ ಈ ಒಂದು ಗ್ಲಾಸ್ ಕ್ಯಾಬಿನೆಟ್ ಮಾಡಿಸಿರೋದು, ಅಂದರೆ ಗ್ಲಾಸ್ ಸರ್ಫೇಸ್ ಮಾಡಿಸಿರೋದು ನಾವು ಇಡೋದಕ್ಕೆ. ಇದು ತುಂಬ ಗಲೀಜಾಗ್ತಾ ಇರುತ್ತೆ ಗ್ಲಾಸ್ಗಳು. ಸೊ ಹಾಗಾಗಿ ಈ ರೀತಿ ನಾನು ಪೇಪರನ್ನು ಯೂಸ್ ಮಾಡ್ತೀನಿ. ಇದರಿಂದ ನನಗೆ ಆಗಾಗ ಬಟ್ಟೆಯಿಂದ ಒರೆಸೋ ಅಂಥ ಕೆಲಸ ಇರೋದಿಲ್ಲ. ಸೊ ಇಲ್ಲಿ ಕೂಡ ಅಷ್ಟೇ ಗ್ರೋಸರೀಸ್ ಎಲ್ಲ ಫಿಲ್ ಮಾಡಿ ನಾನು ಪೇಪರ್ಗಳ ಮೇಲೆ ಡಬ್ಬಗಳನ್ನು ಇಡ್ತೀನಿ. 1 ವೀಕ್ ಆದಮೇಲೆ ಮತ್ತೆ ಪೇಪರನ್ನು ರಿಮೂವ್ ಮಾಡಿ ಬೇರೆ ಪೇಪರನ್ನು ಹಾಕಿದರೆ ಆಯಿತು. ತುಂಬ ಪೇಪರ್ ಯೂಸ್ ಆಗುತ್ತೆ ಕಿಚನಲ್ಲಿ. ಹಾಗೆ ನಮಗೆ ತರಕಾರಿ ಸೊಪ್ಪುಗಳೆಲ್ಲ ತರ್ತಾ ಇರ್ತೀವಿ. ಸೊಪ್ಪುಗಳು ಬೇಗ ಹಾಳಾಗುತ್ತೆ. ಅಂಥ ಟೈಮಲ್ಲಿ ನಾವು ಸೊಪ್ಪುಗಳನ್ನು ಬಿಡಿಸಿ ಒಂದೊಂದಾಗಿ ನೀಟಾಗಿ ಬಿಡಿಸಿ ಈ ಪೇಪರ್ ಒಳಗಡೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡೋದ್ರಿಂದ ನಮಗೆ ತುಂಬ ಟೈಮ್ ನಮಗೆ ಬಾಳಿಕೆ ಬರುತ್ತೆ ಸೊಪ್ಪು. ಹಾಗಾಗಿ ಸೊಪ್ಪನ್ನು ತುಂಬಾ ಯೂಸ್ ಮಾಡ್ತಾ ಇರ್ತೀವಿ. ಬೇಗ ಹಾಳಾದರೆ ದುಡ್ಡು ಕೊಟ್ಟು ವೇಸ್ಟ್ ಅಲ್ವಾ, ತುಂಬ ಬೇಜಾರಾಗುತ್ತೆ ದುಡ್ಡು ಕೊಟ್ಟು ಹಾಳಾಯಿತು ಅಂತೇಳಿ. ಹಾಗಾಗಿ ನಾವು ಈ ರೀತಿ ಕಟ್ ಮಾಡಿ ಪೇಪರಲ್ಲಿ ಸ್ಟೋರ್ ಮಾಡೋದ್ರಿಂದ ನಮಗೆ ಬೇಕಾದಾಗ 1 ವೀಕ್ ಒಳಗಡೆ ಯೂಸ್ ಮಾಡ್ಬೋದು. ಸೊ ಈ ಎಲ್ಲ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪೇಪರ್ ರೋಲ್ ತುಂಬಾ ಚೆನ್ನಾಗಿದೆ ಕಿಚನಲ್ಲಿ. ಇನ್ನೂ ಕೆಲವೊಂದು ಐಡಿಯಾಸ್ ಬೇಕು ಅಂತ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.